ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಅಂತ ಬಿಟ್ಟು ಸ್ವೀಟ್ ಕಾರ್ನ್ ಸ್ವಲ್ಪ ಇತ್ತು, ಅದನ್ನೆಲ್ಲ ತೆಗೆದೀಚೆ ಇಟ್ಟಿದ್ದೀನಿ. ನೋಡಿ, ಇದನ್ನೆಲ್ಲ ಒಂದು 4 ಇದೆ ಸ್ವೀಟ್ ಕಾರ್ನು. ಅದನ್ನೆಲ್ಲ ನೋಡಿ ಈ ಥರ ಬಿಡಿಸಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು 4 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಫಸ್ಟು ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 4, ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ರುಬ್ಬಿ ಒಂದು ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಈ ಥರ ರುಬ್ಬಿಟ್ಕೊಂಡು ಅದನ್ನು ಬಟ್ಲಿಗೆ ತೆಗೆದಿಟ್ಕೊಂಡಾದ್ಮೇಲೆ ನೋಡಿ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಅಂದರೆ ಚಿಕ್ಕ ಈರುಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಒಂದು 2 ಚಮಚ ಇಲ್ಲ 3 ಚಮಚ ಆಗೋಷ್ಟು ಕಡಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಸ್ಟು 1 ಚಮಚ ಹಾಕಿದ್ದೆ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು. ಜಾಸ್ತಿ ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ 1 ಚಮಚ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ನೋಡಿ, ಇನ್ನೂ ಸ್ವಲ್ಪ ತೆಳ್ಳಗಿದೆ ಅನ್ನಿಸ್ತು. ಇನ್ನೊಂದು ಚಮಚ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದ್ರ ಹೆಸರು ಬಂದು ಸ್ವೀಟ್ ಕಾರ್ನ್ ಬೋಂಡ ಅನ್ಬೋದು, ಸ್ವೀಟ್ ಕಾರ್ನ್ ಪಕೋಡ ಅನ್ಬೋದು. ಆಗ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಾಗಿದೆ. ನೋಡಿ ಈ ಥರ ಸಣ್ಣಕ್ಕೆ ಉಂಡೆ ಥರ ಬಿಟ್ಕೊಳೋದು, ಪಕೋಡ ಥರ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವಾಗ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ಪಕೋಡ ಥರ ಮಾಡಿಕೊಡ್ಬೋದು ಮಕ್ಕಳಿಗೆ. ನಾನಿಲ್ಲಿ 4 ಸ್ವೀಟ್ ಕಾರ್ನ್ ಬಳಸ್ಕೊಂಡಿದ್ದೀನಿ, ಚಿಕ್ಕದು. ದೊಡ್ಡದಾದರೆ 1-2 ಬಳಸ್ಕೊಂಡು ಮಾಡ್ಕೊಬೋದು. ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಲೇ ಬೇಯಿಸ್ಕೊಬೇಕು. ಎಲ್ಲನೂ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ನೋಡಿ ಈ ಥರ ಇನ್ನೊಂದ್ಸಲಿ ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಇತ್ತು. ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಸ್ವೀಟ್ ಕಾರ್ನ್ ಪಕೋಡ, ಬೋಂಡ ಏನಾದರೂ ಅನ್ಬೋದು.
ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ, ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಫ್ರಿಜ್ ಕ್ಲೀನ್ ಮಾಡಬೇಕಿತ್ತು, ಎಲ್ಲ ಫ್ರಿಜ್ಜಿಂದ ಎಲ್ಲ ತೆಗೆದು ಆಚೆ ಇಟ್ಟಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನೋಡಿ ಎಲ್ಲ ತೆಗೆದು ಆಚೆ ಇಟ್ಕೊತಾ ಇದ್ದೀನಿ ಗ್ಲಾಸ್ ಎಲ್ಲ. ಗ್ಲಾಸು ಇದೆಲ್ಲ ತೆಗೆದು ಆಚೆ ಇಟ್ಟಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ. ಎಲ್ಲ ಒರೆಸ್ಕೊಂಡಾದ್ಮೇಲೆ ಫ್ರಿಜ್ ಏನಾದರೂ ಸ್ಮೆಲ್ ಬರ್ತಿದ್ರೆ ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ. ಒಂದು ಸ್ವಲ್ಪ ಸೋಡಾ, ಒಂದು ನಿಂಬೆಹಣ್ಣು, ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಸೋಡಾ, ಒಂದು ಫುಲ್ ನಿಂಬೆಹಣ್ಣು, ಇದಿಷ್ಟನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಫ್ರಿಜ್ ಏನಾದರೂ ಸ್ಮೆಲ್ ಬರ್ತಿದೆ ಅಂದರೆ ಒಂದು ಸ್ವಲ್ಪ ಸೋಡಾ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಇಟ್ಕೊಂಡು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಬೇಕು. ನೋಡಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನೊಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕಿದ್ದೀನಿ, ಒಂದು ಸ್ವಲ್ಪ ಸೋಪ್ ಆಯಿಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಫಸ್ಟ್ ಇದರಲ್ಲಿ ಒರೆಸ್ಕೊಬೇಕು. ಈ ನೀರಲ್ಲಿ, ಸೋಪ್ ಆಯಿಲ್ ನೀರಲ್ಲಿ. ಇಲ್ಲ ಅಂದರೆ ಬೇಕಾದ್ರೆ ಸೋಪ್ ಬಳಸ್ಕೊಬೋದು. ನೋಡಿ ಈ ಥರ ಚೆನ್ನಾಗಿ ಒರೆಸ್ಕೊಬೇಕು. ಫಸ್ಟು ಸೋಪ್ ಆಯಿಲಿನ ನೀರಲ್ಲಿ ಚೆನ್ನಾಗಿ ಒರೆಸ್ಕೊಬೇಕು. ನೋಡಿ ಈ ಥರ ಉಜ್ಕೊಬೇಕು ಫಸ್ಟು ಎಲ್ಲನೂ ಸೋಪ್ ಆಯಿಲ್ ನೀರಲ್ಲಿ. ಸೋಪ್ ಆಯಿಲ್ ನೀರು ಒರೆಸ್ಕೊಂಡಾದ್ಮೇಲೆ ಇನ್ನೊಂದ್ಸಲಿ ಬೇರೆ ನೀರು ತೊಗೊಂಡು ಚೆನ್ನಾಗಿ ಇನ್ನೊಂದ್ಸಲಿ ಒರೆಸ್ಕೊಂಡಿದ್ದೆ. ಅದಾದಮೇಲೆ ನಿಂಬೆಹಣ್ಣು ಮತ್ತು ಸೋಡಾ ಹಾಕ್ಬಿಟ್ಟು ಬಟ್ಲಲ್ಲಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಈ ಬೇರೆ ಬಟ್ಟೆ ತೊಗೊಂಡು ಆ ಬಟ್ಲಲ್ಲಿ ನೀರು ಹತ್ಕೊಂಡು ಎಲ್ಲದಕ್ಕೂ ನೋಡಿ ಈ ಥರ ಉಜ್ಕೊಬೇಕು. ಮತ್ತು ಎಲ್ಲ ಕಡೆನೂ ಉಜ್ಕೊಬೇಕು. ನೋಡಿ ಉಜ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದ್ಸಲಿ ನೀರು ತೊಗೊಂಡು ಚೆನ್ನಾಗಿ ಉಜ್ಕೊಬೇಕು, ಬೇರೆ ನೀರು ತೊಗೊಂಡು. ಈಚೆನೂ ಫ್ರಿಜ್ ತೆಗಿಬೇಕಾದ್ರೆ ಕೈ ಮಾರ್ಕೆಲ್ಲ ಬಿದ್ದಿರುತ್ತಲ್ಲ, ಅದೆಲ್ಲ ಹಂಗೆ ಕಾಣಿಸ್ತಾಯಿತ್ತು. ಇದೇ ನೀರಿಂದ ಮತ್ತೆ ಈಚೆ ಎಲ್ಲ ಉಜ್ಕೊತಾ ಇದ್ದೀನಿ. ಕ್ಲೀನಾಗಿ ಕಾಣುತ್ತೆ ಈ ಥರ ಉಜ್ಕೊಂಡ್ರೆ, ಮಾರ್ಕೆಲ್ಲ ಹೊರಟೋಗುತ್ತೆ. ನೋಡಿ ಒರೆಸಿ ಎಲ್ಲ ಆಯಿತು. ಪೇಪರ್ಸ್ ಎಲ್ಲ ತೊಳೆದಿಟ್ಟಿದ್ದೆ, ಹಾಕಿದ್ದೀನಿ. ಫ್ರಿಜ್ ಕವರ್ಸು ಎಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ. ಇದನ್ನೆಲ್ಲ ತೊಳೆದು ಆಗಲೇ ಇಟ್ಕೊಂಡಿದ್ದೆ ಬಿಸಿಲಿಗೆ ಒಣಗೋಕ್ಕೆ.
ನೋಡಿ ಫಸ್ಟ್ ಹೇಗೆ ಕಾಣ್ತಿತ್ತು, ಇವಾಗ ನೋಡಿ ಒರೆಸ್ಕೊಂಡು ಆದಮೇಲೆ ಒಂಚೂರು ಕಲೆ ಕಾಣಿಸಲ್ಲ, ನೀಟಾಗಿ ಹೋಗಿದೆ ಎಲ್ಲನೂ. ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಸ್ಕೂಲ್ ಡೇ ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗಬೇಕು. ಸಂಜೆ ಒಂದು 6:30 ಆಗಿತ್ತು, ಆವಾಗ ಹೋಗಿದ್ವಿ. ಇವ್ರ ಪ್ರೋಗ್ರಾಮ್ ಬರೋ ಅಷ್ಟರಲ್ಲಿ ನೈಟು 8:30 ಆಗಿತ್ತು ಟೈಮು. ವಿಷ್ಣುವರ್ಧನ್ ಸರ್ದು ಸಾಂಗು ಬಣ್ಣ ಬಣ್ಣ ಒಲವಿನ ಬಣ್ಣ, ಈ ಸಾಂಗ್ ಡ್ಯಾನ್ಸ್ ಮಾಡಿದ್ಲು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.